ಉದ್ಯಮಿಗಳು, ದಾನಿಗಳು, ಹೊಸಕೋಟೆ ಪುರಸಭೆಯ ಮಾಜಿ ಅಧ್ಯಕ್ಷರೂ ಆದ ತ್ಯಾಗರಾಜುರವರ ಹುಟ್ಟುಹಬ್ಬದ ಅಂಗವಾಗಿ ವಿಷನ್ ಇಂಡಿಯಾ ಅಭಯಾಶ್ರಮದಲ್ಲಿ ದಿನಸಿ ಪದಾರ್ಥಗಳು, ವಸ್ತ್ರಗಳ ವಿತರಣೆ ಮತ್ತು ಮಿನಿ ವಿಧಾನಸೌಧದ ಆವರಣದಲ್ಲಿ ರೈತರಿಗೆ ಅನ್ನದಾನ, ತ್ಯಾಗರಾಜುರವರ ನಿವಾಸದ ಬಳಿ ಅನ್ನದಾನ ಸೇರಿದಂತೆ ದಿನಸಿ ಸಾಮಗ್ರಿಗಳ ವಿತರಣೆ ಮಾಡಿ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಮಾದರಿಯಾಗಿ ಹುಟ್ಟುಹಬ್ಬ ಆಚರಿಸಿದ ತ್ಯಾಗರಾಜುರವರ ಕುಟುಂಬದವರು ಮತ್ತು ಸ್ನೇಹಿತರು, ಬಂಧುವರ್ಗದವರು. ವೀಕ್ಷಕರೇ, ತಂದೆ ತಾಯಿಗಳು ಬದುಕಿದ್ದಾಗಲೇ ಅವರ ಮಾತು ಕೇಳದೆ ಅವರನ್ನು ಪೋಷಣೆಯೂ ಕೂಡ ಮಾಡದೆ ಅನಾಥಾಶ್ರಮಕ್ಕೆ ಬಿಡುವಂತಹ ಇಂತಹ ಕಾಲದಲ್ಲಿ ತಂದೆಯು ವಿಧಿವಶರಾದ ನಂತರ ಕೂಡ ಅವರ ಆಸೆಗಳನ್ನು ಅವರು ನಡೆದುಕೊಂಡ ಬಂದ ದಾರಿಯನ್ನು ಮುನ್ನಡೆಸಿಕೊಂಡು ಹೋಗುವ ಮಕ್ಕಳು ಅವರ ಮಾರ್ಗದರ್ಶನದೇ ಅವರ ನಂತರ ಕೂಡ ದಾನ ಧರ್ಮಗಳನ್ನು ಮಾಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಷನ್ ಇಂಡಿಯಾ ಅಭಯಾಶ್ರಮದಲ್ಲಿ ಅಲ್ಲಿರುವ ಅನಾಥರಿಗೆ ವಸ್ತ್ರದಾನ ಮತ್ತು ದಿನಸಿ ಪದಾರ್ಥಗಳನ್ನು ವಿತರಿಸಿ ಸಿಹಿಯನ್ನು ಹಂಚಿ ಮಿನಿ ವಿಧಾನಸೌಧದ ಆವರಣಕ್ಕೆ ಆಗಮಿಸುವ ಬಡ ರೈತರಿಗೆ ಅನ್ನದಾನವನ್ನು ಮಾಡಿ ಜೊತೆಗೆ ತಮ್ಮ ನಿವಾಸದ ಬಳಿ ಸಾವಿರಾರು ಜನರಿಗೆ ಅನ್ನದಾನ ಮತ್ತು ದಿನಸಿ ಪದಾರ್ಥಗಳನ್ನು ವಿತರಿಸಿ ಸಮಾಜಕ್ಕೆ ಮಾದರಿಯಾಗಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದ ಸುಭಾಷ್ ಗೌಡರವರು, ಸುಬ್ಬರಾಜರವರು. ಇದೇ ಸಮಾರಂಭಕ್ಕೆ ಮಾಜಿ ಸಂಸದರಾದ BN ಬಚ್ಚೇಗೌಡರವರು ಸೇರಿದಂತೆ ಅನೇಕ ಗಣ್ಯರು, ತ್ಯಾಗರಾಜ್ ಅವರ ಅಭಿಮಾನಿಗಳು, ಕುಟುಂಬ ವರ್ಗದವರು, ಸ್ನೇಹಿತರು ಆಗಮಿಸಿ ಶುಭವನ್ನು ಕೋರಿ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮನುಷ್ಯ ಹೇಗೆ ಬದುಕಿದ್ದ ಎನ್ನುವುದಕ್ಕಿಂತ ಮನುಷ್ಯ ಸತ್ತ ಮೇಲೆ ಹೇಗೆ ಬದುಕಿರ್ತಾನೆ, ಜನಗಳವರನ್ನು ಯಾವ ರೀತಿಯಾಗಿ ನೆನೆಸ್ಕೊಳ್ತಾರೆ, ಅವ್ರ ಹೆಸರು ಯಾವ ರೀತಿಯಾಗಿ ಅಜರಾಮರವಾಗಿ ಉಳಿಯುತ್ತೆ ಅನ್ನೋದಕ್ಕೆ ತ್ಯಾಗರಾಜರವರೇ ಒಂದು ಸಾಕ್ಷಿಯಾಗಿದ್ದಾರೆ. ತ್ಯಾಗರಾಜ್ ಅವರ ಸುಪುತ್ರ ಸುಭಾಷ್ ಗೌಡರವರು ಮತ್ತು ಅವರ ಕುಟುಂಬದವರು, ಅವರ ತಾಯಿಯವರು ಸೇರಿದಂತೆ ಅನೇಕ ಬಂಧುವರ್ಗದವರು, ಸ್ನೇಹಿತರು, ಹಿತೈಷಿಗಳು ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಜೊತೆಗೆ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಮತ್ತು ನಮ್ಮ ಅಣ್ಣನ ಸಮಾನರಾದಂಥ HG ತ್ಯಾಗರಾಜ ಅಣ್ಣನವರ ಹುಟ್ಟುಹಬ್ಬ. ಅವರು ಸುಮಾರು ಸಮಾಜ ಸೇವೆ, ಇದೇ ಆಶ್ರಮಕ್ಕೆ ಸುಮಾರು ಬಾರಿ ದವಸ ಧಾನ್ಯಗಳಿರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಬ್ಲೈಂಡ್ಸ್ಗೆ ಬಟ್ಟೆ ಕೊಡೋದಿರ್ಬೋದು, ಸುಮಾರು ಕಾರ್ಯಕ್ರಮಗಳು ಮತ್ತು ಒಳ್ಳೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಅನ್ನದಾನ ಮಾಡೋದು, ಅವರು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ಬಂದರು. ಈಗ ಅವ್ರನ್ನ ನಾವಾಗಲಿ 7 ತಿಂಗಳಾಯಿತು. ಹೌದು, ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರ ಇಡೀ ಕುಟುಂಬ ಮತ್ತು ನಾವು ಸ್ನೇಹಿತರು ಸೇರಿಕೊಂಡು ಅವರು ಈಗ ನಮ್ಮಲ್ಲಿ ಇದ್ದಿದ್ರು ಸಹ ಅವ್ರು ನಮ್ಮ ಜೊತೆಯಲ್ಲಿ ಇದ್ದಂಗೆ ಅವರ ಸವಿ ನೆನಪುಗಳು ನಮ್ಮ ದಿನ ಕಾಡ್ತಾ ಇರ್ತೈತೆ. ಅಂಥ ಒಳ್ಳೆ ವ್ಯಕ್ತಿನ ಕಳ್ಕೊಂಡಿರೋದು ನಮಗೆ ತುಂಬ ದುಃಖಕರ ಸಂಗತಿ. ಆದರೂ ಅವ್ರು ಏನು ಮಾಡ್ಕೊಂಬರ್ತಾಯಿದ್ರು ಆ ಕಾರ್ಯಗಳನ್ನ ಅವ್ರ ಕುಟುಂಬದವರು, ಅವ್ರ ಮಗ ಸುಭಾಷ್ ಗೌಡ್ರು ಆಗ್ಬೋದು, ಅವ್ರ ತಮ್ಮ ಅಣ್ಣಯ್ಯನಪ್ಪ ಆಗ್ಬೋದು, ಮತ್ತು ಅವರೆಲ್ಲ ಬಳಗ ಮತ್ತು ಅವರ ಆತ್ಮೀಯ ಸ್ನೇಹಿತರು ನಾವೆಲ್ಲ ಸೇರಿಕೊಂಡು ಅವ್ರು ಏನು ಮಾಡ್ಕೊಂಬರ್ತಾಯಿದ್ರು ಅವ್ರ ಹುಟ್ಟುಹಬ್ಬದ ದಿನ ಆಗಲಿ, ಅವ್ರ ಪುಣ್ಯ ಸ್ಮರಣೆ ದಿನ ಆಗಲಿ, ಅದೇ ಕಾರ್ಯಕ್ರಮಗಳು ನಾವು ಇನ್ನೂ ಎಷ್ಟೇ ವರ್ಷ ನಾವು ಬದುಕಿರೋವರೆಗೂ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ನಮ್ಮ ತ್ಯಾಗಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಅವ್ರಿಗೆ ದೇವರು ಚಿರಶಾಂತಿ ಕೊಡಲಿ ಅಂತೇಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಅಭಯ ಆಶ್ರಮಕ್ಕೆ ಎಲ್ಲ ದವಸ ಧಾನ್ಯಗಳು ಮತ್ತು ಟೌಲ್ಗಳಾಗ್ಬೋದು, ಎಲ್ಲ ಸಿಹಿ ತಿಂಡಿಗಳು ಎಲ್ಲವನ್ನು ಕೊಟ್ಟಂಥ ನಮ್ಮ ಸುಭಾಷ್ ಗೌಡ ಕುಟುಂಬ ಸ್ನೇಹಿತರು ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ, ನಮ್ಮ ತ್ಯಾಗಣ್ಣವ್ರಿಗೆ ಶಾಂತಿ ಸಿಗಲಿ ಅಂತೇಳಿ ನಾನು ಬಯಸ್ತೇನೆ. ಸ್ನೇಹಿತರೆ, ಇವತ್ತು ನಮ್ಮ ಅಭಯ ಆಶ್ರಮಕ್ಕೆ, ಕಾಟಂದಲ್ಲೂರಲ್ಲಿರುವಂಥ ಅಭಯ ಆಶ್ರಮಕ್ಕೆ ಬಹಳ ಸಂತೋಷ ಇದೆ, ಒಂದು ರೀತಿಯಲ್ಲಿ ದುಃಖನೂ ಇದೆ. ದುಃಖಕ್ಕೆ ಏನು ಕಾರಣ ಅಂದರೆ ನಮ್ಮ ಆಶ್ರಮಕ್ಕೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ದಯಪಾಲಿಸದಂಥ ನಮ್ಮ ತ್ಯಾಗರಾಜ್ ಸಾರ್ ಅವರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅದು ನಮಗೊಂದು ದುಃಖ. ಆದರೆ ಇವತ್ತು ಅವರ ಜನ್ಮದಿನ, ಅದು ನಮಗೆ ಈಗ ಸಂತೋಷ ಇದೆ. ಯಾಕಂದರೆ ಜನ್ಮದಿನ ದಿನ ಇವತ್ತು ವಿಶೇಷವಾಗಿ ಅವರ ಮಗ, ಅವರ ತಮ್ಮ ಮತ್ತು ನಮ್ಮ ಅಣ್ಣನವರು ಎಲ್ಲರೂ ಸೇರಿ ಹೊಸಕೋಟೆಯಿಂದ ಬಂದು ನಮ್ಮ ಅಭಯ ಆಶ್ರಮದಲ್ಲಿರುವಂಥ ಎಲ್ಲರನ್ನು ಪ್ರೀತಿ ಮಾಡುವ ಒಂದು ಗುರುತಿನ ಕಾಣಿಕೆಯಾಗಿ ಅವ್ರು ಯಾವಾಗಲೂ ಕೊಡ್ತಾನೇ ಇದ್ದರು. ವಿಶೇಷವಾಗಿ ಇವತ್ತು ಸಾರ್ ಅವರ ಜನ್ಮದಿನ ದಿನದಲ್ಲಿ ನಮಗೆ ಬೇಕಾಗಿರೋ ಬಟ್ಟೆಯನ್ನು, ಇಲ್ಲಿ ಬೇಕಾಗಿರೋದೆಲ್ಲ ರೇಷನ್ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟಿದ್ದ ತಮಗೆಲ್ಲರಿಗೂ ವಿಶೇಷವಾಗಿ ಅಭಯಾಶ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಳ್ಳೆ ಮಾದರಿ ಈ ಲೋಕದಲ್ಲಿ ಇವಾಗ ನಮಗೆ ಸಿಕ್ಕದೇ ಇರುವಂಥದ್ದು ಮಾದರಿ, ಒಳ್ಳೆ ಮಾದರಿ ಸಿಕ್ಕಲ್ಲ. ಆದರೆ ಅಪ್ಪನ ನೆನಪಿಗಾಗಿ ಮಕ್ಕಳು, ಅಣ್ಣನ ನೆನಪಿಗಾಗಿ ತಮ್ಮನು ಮತ್ತು ಸ್ನೇಹಿತರು, ವಿಶೇಷವಾಗಿ ನಮ್ಮ ಅಣ್ಣವರು ಎಲ್ಲರೂ ಸೇರಿ ಇಲ್ಲಿ ಬಂದಿದ್ದೀರಿ. ನಿಮಗೆ ದೇವರು ಹೆಚ್ಚಾಗಿ ಆಶೀರ್ವಾದ ದಯಪಾಲಿಸಲಿ. ವಿಶೇಷವಾಗಿ ಜನ್ಮದಿನವನ್ನು ಕೊಂಡಾಡುವಂತಹ ಪ್ರಿಯ ಅಣ್ಣವರು ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಕ್ಕಲಿ, ಅವರ ಕುಟುಂಬಕ್ಕೆ ಸಮಾಧಾನವನ್ನು ಸಿಕ್ಕಲಿ ಎಂಬುದಾಗಿ ಆಶ್ರಮದ ಎಲ್ಲರ ಪರವಾಗಿ ಶುಭವನ್ನು ಹಾರೈಸುತ್ತಾ
ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನೆಲ್ಲರೂ ಆಶೀರ್ವದಿಸಿ. ಎಲ್ರ ಕೈ ಮಾರ್ಗದರ್ಶನದಂತೆ ನಮ್ಮ ಶಾಸಕರು ಸಹ ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಯುವಕರ ಕಣ್ಮಣಿಯಾದಂತಹ ವಿ ಬೈರೇಗೌಡ ಅವರ ನೇತೃತ್ವದಲ್ಲಿ ನಮ್ಮ ತ್ಯಾಗಣ್ಣನವರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಅವರ ಕುಟುಂಬ ಮತ್ತು ಅವರ ಸ್ನೇಹಿತರು ನಾವು ಸೇರ್ಕೊಂಡು ಬೆಳಗ್ಗೆಯಿಂದ ಅಭಯ ಆಶ್ರಮದಲ್ಲಿ ಬ್ಲೈಂಡ್ಸ್ಗೆ ದವಸ ಧಾನ್ಯಗಳನ್ನು ಕೊಟ್ಟು ಮಧ್ಯಾಹ್ನ ತಾಲೂಕು ಆಫೀಸ್ಗೆ ಬರತಕ್ಕಂತ ರೈತರಿಗೆ ಊಟದ ವ್ಯವಸ್ಥೆ ಮಾಡಿ ಈಗ ಎಲ್ಲ ಪೌರ ಕಾರ್ಮಿಕರಿಗೂ ಮತ್ತು ಬಡಬಗ್ಗರಿಗೆ ದಿನಸಿ ಕಿಟ್ಗಳನ್ನು ನಮ್ಮ ಬಚ್ಚಗೌಡರ ನೇತೃತ್ವದಲ್ಲಿ ಅವ್ರ ಕುಟುಂಬದವರು ಕೊಡ್ತಾ ಇದ್ದಾರೆ. ನಮ್ಮ ತಾಯಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಮ್ಮ ಸನ್ಮಾನ್ಯ ಶ್ರೀ BN ಬಚ್ಚಗೌಡರಿಗೆ ಸ್ವಾಗತವನ್ನು ಬಯಸುತ್ತಾ ಮತ್ತು ನಮ್ಮ ಹೊಸಕೋಟೆ ಟೌನಿನ ಯುವಕರ ಕಣ್ಮಣಿ ಕಮ್ಮರಪೇಟೆಯ ಬಯಸ್ತಾ ಇದ್ದೇವೆ ಮತ್ತೆ ಮುಖಂಡರಾದಂತ ಇಲ್ಲಿ ನಿಂತಿರ್ತಕ್ಕಂಥ ನಮ್ಮ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂತ ಬಚ್ಚಗೌಡರು ಪ್ರಾರಂಭ
ಓಕೆ ಸರ್. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇವೆ. ಬನ್ನಿ 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 ಬನ್ನಿ. ಮಾಜಿ ಪುರಸಭಾ ಸದಸ್ಯರು, ಸ್ನೇಹ ಆಗ್ಬೋದು, ಸಂಬಂಧಗಳಾಗ್ಬೋದು, ಯಾರೇ ಗುರಿ ಅಂತ ತ್ಯಾಗಣ್ಣನವರು ಅನ್ನತಾ ಇದ್ದೀವಿ. ಅವ್ರಿಗೆ ಇವತ್ತು 7ನೇ ವರ್ಷ ಅವ್ರದ್ದು, 7ನೇ ತಿಂಗಳು ಅವರು ತೀರೋಗಿ ಅಂದ್ರೆ ನಿಧನರಾಗಿ 7ನೇ ತಿಂಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅವರು ಹುಟ್ಟುಹಬ್ಬವನ್ನ. ಹುಟ್ಟುಹಬ್ಬ ಯಾವಾಗಲೂ ಆಚರಣೆ ಮಾಡ್ತಾ ಇದ್ರು. ಇಂದಿನಿಂದ ಅವರ ಶ್ರೀಮತಿ ನಮ್ಮ ಸಾವಿತ್ರಮ್ಮನವರು, ಅವರ ಶ್ರೀಮತಿನೂ ಇಲ್ಲಿ ಇವತ್ತು ಹಾಜರಿದ್ದಾರೆ. ಅವರು ಈ ಒಂದು ಅವರ ನಿಧನ ಶಕ್ತಿಯನ್ನು ಭರಿಸಲಿ, ಪರಮಾತ್ಮ ಅವರ ಶಕ್ತಿ ಕೊಡ್ಲಿ ಅಂತೇಳಿ ಸಂಬಂಧದಲ್ಲಿ ಈಗ ತಿಳಿಸಿ, ಇವತ್ತು ನನಗೆ ಒಂದು ನಿಮಿಷ, ಈ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಟೌನ್ನಲ್ಲಿ ಅಥವಾ ತಾಲೂಕಲ್ಲಿ ಅನ್ಕೊಳ್ಳೋಣ, ಯಾವಾಗಲೂ ಅವರು ಹುಟ್ಟುಹಬ್ಬಕ್ಕೆ ಏನ್ ಮಾಡೋರು, ಈ ಊಟ ತಿಂಡಿ ಕೊಡುವಂಥದ್ದು, ಜೊತೆಗೆ ಅವರಿಗೆ ದಿನಸಿ ಕಿಟ್ಟು ಅಂದ್ರೆ ದಿನಸಿನ ಕಿಟ್ಟು ಯಾವಾಗೂ ಕೊಡುವಂಥದ್ದು ಹಿಂದಿನಿಂದ ಮಾಡ್ತಾ ಇದ್ರು. ನಾನು ಮಂತ್ರಿ ಆಗಿದ್ದಾಗ, ಶಾಸಕನಾಗಿದ್ದಾಗ, EM ಅಧ್ಯಕ್ಷರು ಆಗಿದ್ದು ಪುರಸಭೆನಲ್ಲಿ, ನಗರಸಭೆನಲ್ಲಿ EM ಸಾವಿತ್ರಮ್ಮನವರು, ಆ ಕಾಲದಿಂದ ನಾವು ಕೊಡ್ತಾ ಇದ್ವು. ಇದೇ ರೀತಿ ದಿನಸಿ ಕಿಟ್ಟನ್ನ ಕೊಡುವಂತದ್ದು, ಬಡವರಿಗೆ ಸೇರುವಂತದ್ದು ಅಂತೇಳಿ. ಇವತ್ತು ನನಗೆ ಅವರ ಮಗ ಬಂದು ನಮ್ಮ ಇವತ್ತು ಅದೇ ಮಾನ್ಯ ಅವರ ಮಗ ಸುಭಾಷ್ ಅವರು ನಿನ್ನೆ ಹೇಳಿದ್ರು, ಇವತ್ತು ಈ ರೀತಿ ಕಾರ್ಯಕ್ರಮ ಇದೆ, ತಾವು ಭಾಗವಹಿಸಬೇಕು. ನನ್ನ ಮಗ ಶಾಸಕರು ಶರತ್ ಬಚ್ಚೇಗೌಡರು ಬರ್ತಾರೆ, ಯಾವುದೋ ಕಾರ್ಯಕ್ರಮದಲ್ಲಿದ್ದಾರೆ, ತಾವು ಪ್ರಾರಂಭ ಮಾಡಿ ಅಂತೇಳಿ ನಾವು ಶುರು ಮಾಡಿದ್ದೇವೆ. ಇದಕ್ಕೆ ಮೊದಲು ಇವತ್ತು ಅವರ ಕುಟುಂಬದ ಸಾವಿತ್ರಮ್ಮನವರು, ಅವರಿಗೆ ಮಕ್ಕಳಿದ್ದಾರೆ ಇಲ್ಲಿ, ಮತ್ತು ಅವರ ಸೊಸೆ ಇದ್ದಾರೆ, ಅಣ್ಣಯ್ಯ ಇದ್ದಾನೆ, ತಮ್ಮ ನಮ್ಮ ನಮ್ಮ ಇವರು HR ವೆಂಕಟೇಶ್ ಇದ್ದಾರೆ, ಆ ಕಡೆ ನಮ್ಮ ವಾಸುದೇವ ಮೂರ್ತಿ ಅವರಿದ್ದಾರೆ, ಬಚ್ಚಣ್ಣವರಿದ್ದಾರೆ, ಅವ್ರ ಹಿಂದೆ ಅವರ ಅಕ್ಕ ತಂಗಿಯರು ಎಲ್ಲ ಹಿಂದೆ ಇದ್ದಾರೆ, ಕಾಣಿಸ್ತಾ ಇಲ್ಲ. ಮತ್ತು ಸುಬ್ಬಣ್ಣವರು ಬಹಳ ಮುಖ್ಯವಾಗಿ ಈಗಾಗಲೇ ಮಾತಾಡಿದ್ದಾರೆ, ವಾಸ್ತವಿಕವಾಗಿ ಸುಬ್ಬಣ್ಣವರು ಮಾತಾಡಿದ್ದಾರೆ ವಿಷಯನ. ಮತ್ತು ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಮಾನೀಯರೇ ಮತ್ತು ಇಲ್ಲಿ ಬಂದಿರತಕ್ಕಂತ ಏನು ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯ ಅವರಿಗೆ, ಕುಟುಂಬದವರಿಗೆ. ಅವರಿಗೆ ಮೊದಲಿಂದ ತ್ಯಾಗರಾಜರು ಅನಿರೀಕ್ಷಿತ ಅವರು ತೀರೋಗಿರೋದನ್ನ, ಆ ನೋವು ನಾವು ಆಗಕ್ಕೆ ಸಾಧ್ಯ ಇಲ್ಲ. ಅದು ಯಾರ ಕೈಯಲ್ಲೂ ಇಲ್ಲ, ಇಲ್ಲಿ ಭಗವಂತ, ಅದು ಯಾರ ಕೈಯಲ್ಲೂ ಇಲ್ಲ ಅಂತದಾಯ್ತು. ಈಗ ಮತ್ತೆ ಅದನ್ನ ಮುಂದುವರಿಸಬೇಕು ಅಂತೇಳಿ ಇವತ್ತು 7ನೇ ತಿಂಗಳಲ್ಲಿ ಇವತ್ತು ಹುಟ್ಟುಹಬ್ಬಕ್ಕೆ ಪ್ರಯುಕ್ತ ಇವತ್ತು ಇಲ್ಲಿ ಟೌನ್ನಲ್ಲಿ ಅಥವಾ ತಾಲೂಕವರು ಇರಬಹುದು, ಬಹಳ ಜನಕ್ಕೆ ಇವತ್ತು ಅನ್ನದಾನ ಅಂತ ಹೇಳ್ತೀನಿ ನಾನು. ಆ ಅನ್ನದಾನದ ಜೊತೆಗೆ ದಿನಸಿ ಕಿಟ್ಟನ್ನ ಕೊಡುವಂತ ಒಂದು ಕಾರ್ಯ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ, ಅವರ ಕುಟುಂಬಕ್ಕೆ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬ ಅದನ್ನ ಬರೆಸೋ ಶಕ್ತಿ ಭಗವಂತ ಕೊಡ್ಲಿ ಅಂತ ನಾನು ಹೇಳ್ತೀನಿ. ಮತ್ತು ದಿಕ್ಕರು ಎಲ್ಲರೂ ಈ ದಿನ ಇಲ್ಲಿ ಸೇರಿದ್ದಾರೆ, ಸೇರಿ ಎಲ್ಲರೂ ಈ ಒಳ್ಳೆ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇಷ್ಟೇನೆ, ಇದರಲ್ಲಿ ಹೆಚ್ಚು ಭಾಷಣ ಅವಶ್ಯಕತೆ ಇಲ್ಲ. ಆವತ್ತಿಂದ ಇವತ್ತಿನವರೆಗೂ
ಅವರ ತ್ಯಾಗಣ್ಣ ಆಗ್ಬೋದು, ತ್ಯಾಗಣ್ಣ ಅವ್ರ ಕುಟುಂಬದವ್ರು ಎಲ್ಲರೂ ಸಹ ಅವ್ರು ಏನ್ ಹೇಳ್ತಾರೆ ಹಂಗೆ ಮಾಡ್ಕೊಂಡ್ ಬರ್ತಾ ಇದಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈಗ ಕಿಟ್ಗಳು ಕೂಡ ಕಾರ್ಯಕ್ರಮ ತಯಾರು ಮಾಡ್ತಿದ್ದಾರೆ. PN ಬಚ್ಚೇಗೌಡರಿಗೆ ಅಭಿನಂದನೆಗಳು. ಅಣ್ಣಪ್ಪ ಅಲ್ಲಿ ಊಟ ನೋಡು ಅಣ್ಣ ಅದು ಗೋಧುಮ ಓಡೋಣ ವೆಂಕಿ ನೋಡ ನೀಡೋಣ. ಯಾರು ತಳ್ಳಾಡ್ಬಾರ್ದು, ಎಲ್ರಿಗೂ ಕೊಡ್ತೀವಿ. ಆರಾಮಾಗಿ ಬನ್ರಿ. ಒಬ್ಬರ ಮೇಲೆ ಹೆಣ್ಮಕ್ಳು ಬರ್ತಾರೆ, ದಯವಿಟ್ಟು ತಳ್ಳಾಡ್ಬೇಡ್ರಿ. ಒಬ್ಬೊಬ್ರು ಆರಾಮಾಗಿ ಬನ್ರಿ. ಹೋಗಿ ಸರ್, ಇಸ್ಕೊಂಡು ಹೋಗಿ ಸರ್, ಓದ್ತಾರಿ ಸರ್. ದಯವಿಟ್ಟು ಜೀವಿತ ಯಾರಾದ್ರೂ ಮಾಡೋರಿಗೆ ಈ ದಯವಿಟ್ಟು ಮೂಲೆ ಬರಬೇಕು. ನಾವೇ ತಿಂದೇ ಇರೋರು ಈ ಮೂಲೆ ಬಂದು ರಜೂಟ ತಗೋಬೇಕು. ಆರಾಮಾಗಿ ಬನ್ರಿ, ಎಲ್ಲರೂ ಕೊಡ್ತೀವಿ. ಹಂಗಿದೆ ಲೈನ್ ಹಾಕ್ತೀರಾ? లైన్ ఆపి ఇక్కడ ఎవరు రాకూడదు. ఆరాంగా రండి, అందుకు ఇస్తాం. ಕಾನೂನುಗಳು ದಯವಿಟ್ಟು ಮಾಡಬೇಕು. ಲೇಡೀಸ್ ಒಂದ್ ಕಡೆ ಬರಲಿ, ಜೆಂಟ್ಸ್ ಒಂದ್ ಕಡೆ ಬರಲಿ.